ಗೆಳೆಯರೆ, ಸ್ಪಿರಿಚುವಲ್ ಸ್ಟೋರೀಸ್ ಕಥಾ ಸರಣಿಯ ಇನ್ನೊಂದು ಕಥೆಯ ಮೂಲಕ ನಾನು ನಿಮ್ಮೊಂದಿಗೆ ಬರ್ತಾಯಿದ್ದೇನೆ. ನೀವು ತುಂಬ ಕಡೆ ನೋಡಿರ್ಬೋದು, ಏನಾದರೂ ತೊಂದರೆಗಳಾದಾಗ ಜನರು ಅವ್ರಿಗವರೇ ಅಂದ್ಕೊಳ್ತಾರೆ, ಏನಂತಂದರೆ ದೇವರು ಬಂದು ನಮ್ಮನ್ನು ಕಾಪಾಡಿಲ್ಲಲ್ಲ, ದೇವರೇ ಇಲ್ಲ ಅಂತಂದ್ಬಿಟ್ಟು. ಮತ್ತು ಇನ್ನು ಕೆಲವೊಂದು ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತಾರೆ, ಕೆಲವೊಂದು ದೇವಸ್ಥಾನದ ಹತ್ರನೇ ಕೆಲವೊಂದು ಸಮಸ್ಯೆಗಳು, ದುರಂತಗಳು ಆಗ್ತಾ ಇರ್ತದೆ. ಆ ಸಂದರ್ಭದಲ್ಲಿ ಕೂಡ ಜನರು ಮಾತಾಡೋದನ್ನು ನಾನು ಕೇಳಿದ್ದೆ. ಏನು ಅಂತಂದರೆ, ದೇವಸ್ಥಾನ ಹತ್ರನೇ ಇಷ್ಟೆಲ್ಲ ಅವಘಡಗಳು ಆದರೂ ಕೂಡ ದೇವರು ಬಂದು ಇನ್ನೂ ಕಾಪಾಡಿಲ್ಲಲ್ಲ, ದೇವರು ಅನ್ನೋದು ನಿಜನಾ? ದೇವರಿದ್ದರೆ ಅಲ್ಲಿ ಬಂದು ಕಾಪಾಡ್ತಿರ್ಲಿಲ್ವಾ ಅಂತಂದ್ಬಿಟ್ಟು. ಈ ಎಲ್ಲ ಪ್ರಶ್ನೆಗಳಿಗೆ ನಾನು ಈಗ ಪ್ರಸ್ತುತಪಡಿಸ್ತಿರುವಂಥ ಕಥೆಯು ನಿಮ್ಮ ಯೋಚನಾ ಲಹರಿಯನ್ನೇ ಬದಲಿಸಿ ಒಂದು ಒಳ್ಳೆಯ ರೀತಿಯಲ್ಲಿ, ಸರಿಯಾದ ರೀತಿಯಲ್ಲಿ ನಿಮಗೆ ಯೋಚನೆಗಳನ್ನು ಮಾಡಿಸಿ ಪರಿಹಾರಗಳನ್ನು ಕೊಡುತ್ತೆ ಅಂತ ನಾನು ಅಂದ್ಕೊಳ್ತಿದ್ದೇನೆ. ಗೆಳೆಯರೆ, ಆ ಕಥೆ ಏನು ಅಂತಂದರೆ, ನಮ್ಮ ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಒಂದು ಊರಿನಲ್ಲಿ ಒಂದು 10-15 ಜನರ ಒಂದು ಗುಂಪು ಹತ್ತಿರದ ಕಾಡಿನಿಂದ ಮರಗಳನ್ನ, ಕಟ್ಟಿಗೆಗಳನ್ನ ಸಂಗ್ರಹಿಸ್ಕೊಂಡು ಬರಬೇಕು ಅಂತಂದ್ಬಿಟ್ಟು ಹತ್ತಿರದ ಕಾಡಿಗೆ ಹೋಗ್ತಾರಂತೆ. ಈ ಒಂದು 10-15 ಜನರ ಗುಂಪು ನಡೆದು ಹತ್ತಿರದ ಕಾಡಿಗೆ ಪ್ರವೇಶ ಮಾಡ್ತಾರಂತೆ. ಕಾಡಿನಲ್ಲಿ ಪ್ರವೇಶ ಮಾಡಿದ ನಂತರ ಸ್ವಲ್ಪ ದೂರ ನಡೆದ ಮೇಲೆ ಅಲ್ಲಿ ಅವರಿಗೆ ಸ್ವಲ್ಪ ಒಳ್ಳೆಯ ಮರಗಳನ್ನ ಕಾಣ್ತದಂತೆ ಅವರಿಗೆ. ಆಗ ಅದರಲ್ಲಿ ಒಂದು 4-5 ಜನರು ಏನು ಮಾಡ್ತಾರೆ, ಮರ ಹತ್ತಿಬಿಟ್ಟು ಅಲ್ಲಿ ರೆಂಬೆಗಳನ್ನ ಕಡಿದು ಕೆಳಗಡೆ ಹಾಕ್ತಾ ಇರ್ತಾರಂತೆ. ಮತ್ತು ಇನ್ನೊಂದು 4-5 ಜನರು ಕೆಳಗಡೆ ಬಿದ್ದಂಥ ರೆಂಬೆಗಳನ್ನ ಸಂಗ್ರಹಿಸುವ ಕೆಲಸಗಳನ್ನ ಮಾಡ್ತಾ ಇರ್ತಾರಂತೆ. ಈ ಸಂದರ್ಭದಲ್ಲಿ ಈ ಥರ ಮೇಲ್ಗಡೆಯಿಂದ 4-5 ಜನರು ರೆಂಬೆಗಳನ್ನ ಕಡಿದು ಕೆಳಗಡೆ ಹಾಕ್ತಾ ಇರ್ತಾರೆ. ಮತ್ತು ಕೆಳಗಡೆ 4-5 ಜನರು ಅದನ್ನು ಸಂಗ್ರಹಿಸಿಡುವ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಯಾರೂ ಊಹಿಸಿಕೊಳ್ಳಲು ಆಗದಂಥ ರೀತಿಯಲ್ಲಿ ಒಂದು 2-3 ಸಿಂಹಗಳ ಹಿಂಡು ಆ ಕೆಳಗಡೆ ಕಟ್ಟಿಗೆಗಳನ್ನ ಸಂಗ್ರಹಿಸ್ತಿದ್ದಂಥ ಜನರ ಮೇಲೆ ದಾಳಿ ಇಡುತ್ತಂತೆ. ಈ ಸಂದರ್ಭದಲ್ಲಿ ಕೆಳಗಡೆ ಏನು 4-5 ಜನರು ಕಟ್ಟಿಗೆಗಳನ್ನ ಸಂಗ್ರಹಿಸ್ತಿದ್ದರು, ಅದರಲ್ಲಿ 4-5 ಜನರಲ್ಲಿ 4-5 ಜನರು ಕೂಡ ಆ ಸಂದರ್ಭದಲ್ಲಿ ಅವ್ರನ್ನ ರಕ್ಷಿಸ್ಲಿಕ್ಕೆ ಯಾರೂ ಇಲ್ಲ ಅಂತಂದ್ಬಿಟ್ಟು ದೇವ್ರನ್ನ ಕರೀತಾರಂತೆ. ಆಗ ಆ 4-5 ಜನರಲ್ಲಿ ಒಬ್ಬನ ಮಾತ್ರ ದೇವರು, ದುರ್ಗಾ ಪರಮೇಶ್ವರಿ ತಾಯಿಯು ಪ್ರತ್ಯಕ್ಷ ಆಗಿಬಿಟ್ಟು ಬಂದು ಕಾಪಾಡ್ತಾರಂತೆ. ಮೇಲ್ಗಡೆ ಯಾರು ಈ ಕಟ್ಟಿಗೆಗಳನ್ನ ಕಡ್ದಾಕುವಂಥ ಜನರಿದ್ದಾರೆ, ಅವರಿಗೆ ಇದನ್ನೆಲ್ಲ ನೋಡಿ ಅವರಿಗೆ ಆಶ್ಚರ್ಯ ಆಗಿಬಿಡ್ತದಂತೆ. ಮತ್ತು ಕೆಳಗಡೆ ಒಬ್ಬನು ಮಾತ್ರ ದೇವರು ಬಂದು ಅವನ್ನ ಬದುಕಿಸಿ ಅವನ್ನ ರಕ್ಷಣೆ ಮಾಡಿರ್ತಾರಂತೆ, ಅಮ್ಮ ತಾಯಿ ಜಗನ್ಮಾತೆಯಾದ ದುರ್ಗಾ ಪರಮೇಶ್ವರಿ ದೇವರು. ಆ ಸಂದರ್ಭದಲ್ಲಿ ಆ ಒಂದು ಭಕ್ತ ತಾಯಿಯಲ್ಲಿ ಕೇಳ್ತಾರಂತೆ, ಅಮ್ಮ, ಇಷ್ಟೊಂದು ನನ್ನೊಟ್ಟಿಗೆ ಇನ್ನೊಂದು 4-5 ಜನರು ಇದ್ದರು, ಅವರು ಕೂಡ ದೇವ್ರನ್ನ ಕರೆದಿದ್ರು, ಆ ಸಂದರ್ಭದಲ್ಲಿ ನೀವು ಮಾತ್ರ ಯಾಕೆ ನನ್ನೊಬ್ಬನ್ನೇ ಕಾಪಾಡಿದ್ರಿ ಅಂತ ಕೇಳ್ತಾರಂತೆ. ಈ ಸಂದರ್ಭದಲ್ಲಿ ಜಗನ್ಮಾತೆಯಾದ ತಾಯಿ ದುರ್ಗಾ ಪರಮೇಶ್ವರಿ ದೇವಿಯು ಏನು ಹೇಳ್ತಾರೆ ಅಂತಂದರೆ, ಭಕ್ತ, ನೀನು ಈ ಜನ್ಮದಲ್ಲಿ ನೀನು ಈಗ ತುಂಬ ದೊಡ್ಡ ಒಂದು ಗಂಡಾಂತರದ ಸಂದರ್ಭದಲ್ಲಿ ಮಾತ್ರ ಒಂದೇ ಒಂದು ಸಲ ನನ್ನ ಹೆಸರನ್ನ ಕರೆದು ಕೂಗಿದೆ. ಆದರೆ ಬಾಕಿದವರು ಕೂಗಿದ್ರು, ನಂದು ಬೇರೆ ದೇವರ ಹೆಸರುಗಳನ್ನ ಕೂಗಿದ್ರು. ಆದರೆ ಎಲ್ಲರನ್ನೂ ನಾನು ಕಾಪಾಡೋದು, ನಿನ್ನನ್ನೊಬ್ಬನ್ನೇ ಕಾಪಾಡಲಿಕ್ಕೆ ಬಂದೆ. ಯಾಕೆ ಅಂತಂದರೆ, ನಿನ್ನನ್ನು ಈಗ ಏನು ನಾನು ಕಾಪಾಡಲಿಕ್ಕೆ ಬಂದಿದ್ದೇನೆ, ಏನು ನಿನಗೆ ದೈವಾನುಗ್ರಹ ಆಗಿದೆ,
ಅದು ಈ ಜನ್ಮದಲ್ಲಿ ನಿನಗೆ ಬಂದಿರುವಂಥ ಅಥವಾ ಈ ಜನ್ಮದಲ್ಲಿ ನೀನು ಮಾಡಿದಂಥ ಒಂದು ಪೂಜೆಗಳಿಂದ ಇಲ್ಲ ತಪಸ್ಸಿನಿಂದ ಇಲ್ಲ ಯಾವುದೇ ಒಂದು ದೇವರ ಸಾಧನೆಯಿಂದ ಬಂದಿರುವಂತಲ್ಲ. ನೀನು ಸಾವಿರಾರು ವರ್ಷಗಳಿಂದ ಒಳ್ಳೆಯ ವ್ಯಕ್ತಿಯಾಗಿ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ತಪಸ್ಸನ್ನು ಮಾಡಿಕೊಂಡು ಸಾವಿರಾರು ವರ್ಷಗಳಿಂದನೇ ನಿನಗೆ ದೈವಾನುಗ್ರಹ ಆಗುವಂಥ ಒಂದು ಪುಣ್ಯದ ಕೆಲಸಗಳನ್ನು, ಪೂಜೆಗಳನ್ನು, ದೇವರ ಒಂದು ತಪಸ್ಸನ್ನು ನೀನು ಮಾಡ್ತಾ ಬಂದಿದ್ದೆ ಇಂದಿನ ಜನ್ಮಗಳಲ್ಲಿ. ಆದರೆ ಇಂದಿನ ಜನ್ಮಗಳಲ್ಲಿ ನಿನಗೆ ಆ ದೈವಾನುಗ್ರಹ ಆಗಿರಲಿಲ್ಲ. ಆದ ಕಾರಣ ನೀನು ಈ ಜನ್ಮದಲ್ಲಿ ಮತ್ತೆ ಮನುಷ್ಯನಾಗಿ ಹುಟ್ಟಿ ಬಂದೆ. ಈ ಜನ್ಮದಲ್ಲಿ ನೀನು ಒಂದು ಸಲ ನನ್ನ ಹೆಸರನ್ನು ಮತ್ತು ಬೇರೆ ದೇವರುಗಳ ಹೆಸರನ್ನು ಕರೆದ ತಕ್ಷಣವೇ ನಿನ್ನ ಕಳೆದ ಜನ್ಮಗಳ ಏನು ಪೂಜಾ ತಪೋಬಲ ಇತ್ತು ಅದರಿಂದಾಗ್ಬಿಟ್ಟು ಈ ಜನ್ಮದಲ್ಲಿ ನಿನಗೆ ದೈವಾನುಗ್ರಹ ಪ್ರಾಪ್ತಿಯಾಯಿತು ಮತ್ತು ನಾನು ನಿನ್ನನ್ನು ಕಾಪಾಡಲಿಕ್ಕೆ ಬಂದೆ, ನಿನ್ನನ್ನು ಕಾಪಾಡಿದೆ ಅಂತ ಹೇಳ್ತಾರಂತೆ. ಇದನ್ನು ಅಲ್ಲಿ ಮರದ ಮೇಲಿರುವಂಥ ಜನರು ಕೂಡ ನೋಡಿ ಅವರು ಕೂಡ ದೇವರಿಗೆ ನಮಸ್ಕಾರಗಳನ್ನ ಮಾಡಿ ದೇವರ ಒಂದು ಏನು ತಪೋಬಲ ಮತ್ತು ದೈವಶಕ್ತಿಯ ಒಂದು ಪ್ರದರ್ಶನೆಯನ್ನು ಅಲ್ಲಿ ಆಯಿತು. ಅದಕ್ಕೆ ಅವರೆಲ್ಲ ಕೈ ಮುಗಿದು ನಂತರ ಬಾಕಿ ಉಳಿದವರು ಅವರ ಊರುಗಳಿಗೆ ವಾಪಸ್ ಹೋಗ್ತಾರಂತೆ. ಗೆಳೆಯರೇ, ಈ ಒಂದು ಕತೆ ನಮಗೆ ಏನು ತಿಳಿಸ್ತದೆ ಅಂತಂದರೆ, ಒಂದು ನೋಡಿ ಅಲ್ಲಿ ಒಂದು 10-12 ಜನರ ಗುಂಪು ಒಂದು ಊರಿನಿಂದ ಕಾಡಿಗೆ ಕಟ್ಟಿಗೆಗಳನ್ನ ತಗೊಂಬರಲಿಕ್ಕೆ ಅಂತ ಹೋಗಿದ್ರು. ಅದರಲ್ಲಿ ಒಂದು 4-5 ಜನರು ಮರ ಹತ್ತಿದ್ರು. ಅವರು ಏನು ಸಮಸ್ಯೆ ಆಗದೆ ಅವರು ಬಚಾವಾದರು. ಮತ್ತು ಕೆಳಗಡೆ ಇದ್ದ 4-5 ಜನರಲ್ಲಿ ಒಬ್ಬರು ಮಾತ್ರ, ಅಂದರೆ ಕಳೆದ ಎಷ್ಟು ಜನ್ಮಗಳ ತಪೋಬಲವನ್ನು ಹೊಂದಿದ್ದಂಥ ವ್ಯಕ್ತಿ ಈ ಜನ್ಮದಲ್ಲಿ ಒಂದೇ ಒಂದು ಸಲ ದೇವರ ನಾಮಸ್ಮರಣೆ ಮಾಡಿದ ತಕ್ಷಣವೇ ಏನು ದೇವರವ್ರನ್ನ ರಕ್ಷಣೆ ಮಾಡಿದರು, ಆ ವ್ಯಕ್ತಿ ಮಾತ್ರ ಇಲ್ಲಿ ಬಚಾವಾಗಿ ಅವರ ಊರುಗಳಿಗೆ ವಾಪಸ್ ಹಿಂದಿರುಗುತ್ತಾರೆ. ಇಲ್ಲಿ ನೋಡಿ, ಆ ಒಂದು ಕೆಳಗಡೆ ಇದ್ದಂಥ ವ್ಯಕ್ತಿ ಯಾಕೆ ಬಚಾವಾಗಿ ಸೇಫಾಗಿ ಅವರು ಊರಿಗೆ ಹೋದರು ಅಂತ ಅನ್ನೋದು ಈ ಒಂದು ಕಥೆಯಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ. ಅದು ನಿಮಗೆಲ್ಲ ಗೊತ್ತಾಗಿರುತ್ತೆ. ಆದರೆ ಅದರೊಂದಿಗೆ ಇನ್ನೊಂದು ನೀವು ಏನು ಇಲ್ಲಿ ನೋಡ್ಬೋದು ಅಂತಂದರೆ, ಮೇಲ್ಗಡೆ ಯಾರೋ ಮರ ಹತ್ತಿಬಿಟ್ಟು ಕಟ್ಟಿಗೆ ಕಡಿತಾಯಿದ್ರು, ಆ 4-5 ಜನರು ಕೂಡ ಇಲ್ಲಿ ಯಾವುದೇ ಥರದ ಸಮಸ್ಯೆಗಳಾಗದೆ ಬಚಾವಾಗ್ತಾರೆ. ಹಾಗೆಂತಂದ್ಬಿಟ್ಟು ಅವ್ರಿಗೂ ಕಳೆದ ಎಷ್ಟೋ ಜನ್ಮಗಳ ತಪೋಬಲ ಇತ್ತಾ ಅಂತ ಕೇಳಿದರೆ ಇರಲಿಕ್ಕಿಲ್ಲ. ಯಾಕೆಂತಂದರೆ ದೇವರು ಕೆಳಗಡೆ ಇದ್ದಂಥ ಒಬ್ಬ ವ್ಯಕ್ತಿನ ಮಾತ್ರ, ಅವನನ್ನು ರಕ್ಷಣೆ ಮಾಡಲಿಕ್ಕೆ ಮಾತ್ರ ಅಲ್ಲಿ ಪ್ರತ್ಯಕ್ಷ ಆಗಿ ಬಂದಿದ್ದರು. ಸೊ ಮೇಲ್ಗಡೆ ಇದ್ದಂಥ ವ್ಯಕ್ತಿಗಳು ಯಾಕೆ ಬಚಾವಾದರು ಅಂತಂದರೆ, ಅದು ಅವರ ಒಂದು ವಿಧಿ ಬರಹ ಅಂತ ಹೇಳ್ಬೋದು. ಕೆಲವ್ರದ್ದು ಆ ಟೈಮಲ್ಲಿ ಅವರಿಗೆ ಈ ಒಂದು ವಿಧಿಯಾಟ ಏನಿದೆ ಅವರನ್ನು ಮರ ಹತ್ತಿಸಿ ಅವರು ಸೇಫಾಗಿರುವಂಥ ಕಡೆ ಇರುವಂಥ ಮಾಡಿ, ಅವರು ಮರ ಹತ್ತಿದ ಸಂದರ್ಭದಲ್ಲೇ ಆ ಸಿಂಹಗಳ ಹಿಂಡು ದಾಳಿ ಇಟ್ಟಿದ್ದರಿಂದ ಆ ಎಲ್ಲ ಟೈಮ್ ಬ್ಯಾಲೆನ್ಸಲ್ಲಿ ಅವ್ರನ್ನ ವಿಧಿಯಾಟ ಅಂತ ಏನು ಹೇಳ್ತೇವೆ ಅವ್ರನ್ನ ಅಲ್ಲಿ ಸೇಫ್ ಮಾಡಿದೆ ಅಂತ ಹೇಳ್ಬೋದು. ಹಾಗೆ ಕೆಳಗಡೆ ಇದ್ದಂಥ ಕೆಲವು ಜನರು ಅವರಿಗೆ ಇಂದಿನ ಜನ್ಮಗಳ ಎಷ್ಟು ಸಾವಿರ ವರ್ಷಗಳ ತಪೋಬಲ, ಸ್ವಯಂ ತಪೋಬಲ ಇಲ್ಲ ಅಂದರೂ ಕೂಡ ಯಾರಾದರೂ ಆ ಥರ ಸಿದ್ಧಿ ಹೊಂದಿರುವಂಥ ತಪೋಬಲವನ್ನು ಹೊಂದಿರುವಂಥ ಒಂದು ಸಿದ್ಧಿ ಪುರುಷರಿಂದ, ಒಂದು ಆ ಸಿದ್ಧಿಯನ್ನು ಹೊಂದಿರುವಂಥ ದೈವಾನುಗ್ರಹ ಹೊಂದಿರುವಂಥ ದೊಡ್ಡ ಸಿದ್ಧಿ ಪುರುಷರಿಂದ ಯಾವುದಾದರೂ ರಕ್ಷಾ ಕವಚವನ್ನು ಇಲ್ಲಾಂದರೆ ಏನಾದರೂ ಒಂದು ರಕ್ಷಾ ದೀಕ್ಷೆಯನ್ನು ಪಡೆದಿದ್ದರೆ
ಮತ್ತು ಆ ವ್ಯಕ್ತಿಯು ಈ ಜನ್ಮದಲ್ಲಿ ಸಾಕಷ್ಟು ಒಳ್ಳೆಯ ವ್ಯಕ್ತಿಯಾಗಿ ಮತ್ತು ಸ್ವಲ್ಪ ದೇವರ ಪ್ರಾರ್ಥನೆಯಲ್ಲಿ ಕೂಡ ತೊಡಗಿರುವಂಥ ವ್ಯಕ್ತಿಯಾಗಿದ್ದರೆ ಅವನನ್ನು ಕೂಡ ಮೇ ಬಿ ದೇವರು ಕಾಪಾಡುವ ಸಾಧ್ಯತೆಯೂ ಇತ್ತು ಅಂತ ನನಗೆ ಅನಿಸುತ್ತೆ. ಅಲ್ಲಿ ಕೆಳಗಡೆ ಇದ್ದ ಈ ಒಂದು ವ್ಯಕ್ತಿಯ ವಿನ ಆ ಥರ ಯಾವುದೇ ಥರದ ಕಳೆದ ಎಷ್ಟೋ ಸಾವಿರ ವರ್ಷಗಳ ತಪೋಬಲವನ್ನು ಹೊಂದಿರುವಂಥ ಒಂದು ವ್ಯಕ್ತಿ ಯಾರೂ ಇರಲಿಲ್ಲ ಈ ವ್ಯಕ್ತಿಯ ವಿನ ಅಂತ ನಂಗೆ ಅನಿಸುತ್ತೆ. ಮತ್ತು ಬಾಕಿ ಉಳಿದವರು ಕೂಡ ಯಾವುದೇ ಥರದ ಒಂದು ಈ ತಪೋಶಕ್ತಿ ದೈವಶಕ್ತಿ ಹೊಂದಿರುವಂಥ ಸಿದ್ಧಿಪುರುಷರಿಂದ ಯಾವುದೇ ಥರದ ರಕ್ಷೆಯನ್ನು ಕೂಡ ರಕ್ಷೆಯನ್ನು ಹೊಂದಿದರೂ ಕೂಡ ಅವರು ಸ್ವಯಂವಾಗಿ ಯಾವುದೇ ಥರದ ಈ ಜನ್ಮದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡದೆ ಇಲ್ಲ ದೈವ ಬಲವನ್ನು ಹೆಚ್ಚಿಸಿಕೊಳ್ಳುವಂಥ ಕೆಲಸಗಳನ್ನು ಮಾಡದಿಲ್ಲದಿರುವುದರಿಂದ ಬಾಕಿ ಉಳಿದವರು ಇಲ್ಲಿ ದೇವರಿಂದ ರಕ್ಷಣೆಗೊಳಪಟ್ಟಿಲ್ಲ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಅಂಶವನ್ನು ನೀವು ಇಲ್ಲಿ ಗಮನಿಸಬೇಕು. ನಾನು ಆಗಲೇ ಹೇಳಿದಾಗೇ ಎಷ್ಟೋ ಲಕ್ಷ ಜನರಲ್ಲಿ ಒಬ್ಬರಿಗೆ ಅವರ ಹಿಂದಿನ ಜನ್ಮಗಳ ಸಾವಿರಾರು ಜನ್ಮಗಳ ತಪೋಬಲ ಮತ್ತು ಅವರ ಪೂಜೆಗಳ ಫಲದಿಂದ ಆಗ್ಬಿಟ್ಟು ಅವರಿಗೆ ದೈವಾನುಗ್ರಹ ಮತ್ತು ಕೆಲವೊಂದು ಸಿದ್ಧಿಗಳು ದೇವರಿಂದ ಅವರಿಗೆ ಸಿಕ್ಕಿರುತ್ತೆ. ಹಾಗೆಂತಂದ್ಬಿಟ್ಟು ಈಗ ಯಾರಿಗಾರೊಬ್ಬರಿಗೆ ಒಂದು ದೈವಾನುಗ್ರಹ ಆಗಿದೆ ಇಲ್ಲ ದೇವರ ಸಿದ್ಧಿ ಆಗಿದೆ ಅಂತಂದರೆ ಅವರಿಗೆ ಎಲ್ಲರಿಗೂ ಒಂದೇ ಥರ ನಾವು ನೋಡ್ಬೋದಾ ಅಂತ ಕೇಳಿದರೆ ಖಂಡಿತವಾಗಲೂ ಇಲ್ಲ ಅಂತ ಹೇಳ್ಬೋದು. ಯಾಕೆಂತಂದರೆ ಕೆಲವೊಂದು ಜನರಿಗೆ ಕೆಲವು ಸಿದ್ಧಿಗಳು, ಕೆಲವೊಂದು ವರಗಳು, ಕೆಲವೊಂದು ದೇವರ ಒಂದು ಸಿದ್ಧಿಗಳು ಕೆಲವರಿಗೆ ಕಡಿಮೆ ಸಿಕ್ಕಿರುತ್ತೆ, ಇನ್ನು ಕೆಲವರಿಗೆ ಜಾಸ್ತಿ ಇರುತ್ತೆ. ಕೆಲವೊಂದು ವರಗಳು ಹಾಗೆಯೇ ಅವರವರ ಎಷ್ಟೋ ಜನ್ಮಗಳ ತಪೋಬಲದಿಂದ ಅವರಿಗೆ ಸಿಕ್ಕಿರೋ ವರಗಳು ಕೂಡ ಹೆಚ್ಚು ಕಮ್ಮಿ ಇರುತ್ತೆ. ಇನ್ನು ಕೆಲವರಿಗೆ ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಸಿದ್ಧಿಗಳು ಸಿಗಬಹುದು. ಈಗ ಸ್ವಲ್ಪ ಮಟ್ಟಿಗೆ ಅವರಿಗೆ ಏನೋ ಸಿದ್ಧಿಗಳು ಇರುತ್ತೆ, ಸ್ವಯಂವಾಗಿ ಅವರಿಗೆ ಕೆಲವೊಂದು ಸಮಸ್ಯೆಗಳು ಅದು ಅವಾಯ್ಡ್ ಮಾಡ್ಬೋದು. ಬೇರೆಯವರ ಸಮಸ್ಯೆಗಳನ್ನು ಒಂದು ತಕ್ಕ ಮಟ್ಟಿಗೆ ಪರಿಹಾರ ಮಾಡುವಂಥ ಶಕ್ತಿಯನ್ನು ಹೊಂದಿರ್ತಾರೆ. ಹಾಗೆಂತಂದ್ಬಿಟ್ಟು ಅವರು ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಶಕ್ತರಾಗಿರ್ತಾರಾ? ಖಂಡಿತವಾಗಲೂ ಇಲ್ಲ ಅಂತ ಹೇಳ್ಬೋದು. ಯಾಕೆಂತಂದರೆ ಆ ವ್ಯಕ್ತಿ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ಸಿದ್ಧಿ ಪುರುಷರು ಕೂಡ ದೇವರಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರಲ್ಲಿ ಇರುವಂಥ ತಪೋಬಲಗಳು ಇನ್ನೂ ವೃದ್ಧಿ ಆಗ್ಬೋದು. ಈಗ ಇರುವಂಥ ಒಂದು ತಪೋಶಕ್ತಿಯಿಂದ, ಒಂದು ವರದ ಬಲದಿಂದ ಅವರು ಕೆಲವೊಂದು ಸಮಸ್ಯೆಗಳನ್ನ, ಈಗ ಅವರ ಅಕ್ಕಪಕ್ಕದಲ್ಲಿ ಏನಾದರೂ ಯಾರು ಭಕ್ತರು ಬಂದರೆ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಶಕ್ತರಾಗಿರ್ತಾರೆ ಅಂತ ಹೇಳ್ಬೋದು. ಮತ್ತು ಅವ್ರಿಗಿಂತ ಜಾಸ್ತಿ ತಪೋಶಕ್ತಿಗಳು ಸಿದ್ಧಿ ಹೊಂದಿರೋರು ಬೇರೆ ಕಡೆ ಇರ್ತಾರೆ. ಅವರಿಗೆ ಅದಕ್ಕಿಂತ ಜಾಸ್ತಿ ಸ್ವಲ್ಪ ದೈವಶಕ್ತಿ ಸಿದ್ಧಿಗಳು ವರಗಳು ಇರೋದರಿಂದ ಅವರು ಕೆಲವೊಂದು ಅದಕ್ಕಿಂತ ಸ್ವಲ್ಪ ದೊಡ್ಡ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಕೆಲವೊಂದು ಸಿದ್ಧಿಗಳು ಶಕ್ತಿಗಳು ಅವರಲ್ಲಿ ಇರ್ಬೋದು ಅಂತ ಹೇಳ್ಬೋದು. ಹಾಗೆ ಸ್ವಲ್ಪ ದೈವಾನುಗ್ರಹ ಇದೆ ಅಂದ ತಕ್ಷಣ ಅವರಿಗೆ ನಾನು ಎಲ್ಲ ಥರದಲ್ಲೂ ಸೇಫ್ ಆಗಿಬಿಟ್ಟೆ ಹಾಗೆಂತ ಅಂದ್ಕೊಳ್ಳೋಂಗಿಲ್ಲ. ಹಾಗೆ ಸಿದ್ಧಿ ಹೊಂದಿರೋರು ಇರ್ಬೋದು. ಇಲ್ಲಾಂದರೆ ಯಾರಾದರೂ ಈಗ ಈ ಒಂದು ಸಿದ್ಧಿ ಪುರುಷರಿಂದ ಏನಾದರೂ ಒಂದು ರಕ್ಷೆಯನ್ನು ಇಲ್ಲಾಂದರೆ ಏನಾದರೂ ದೀಕ್ಷೆಯನ್ನು ಪಡೆದುಕೊಂಡು ಬಂದಿರುವಂಥ ಅವರ ಭಕ್ತರು ಇರ್ಬೋದು. ಇಲ್ಲಾಂದರೆ ಯಾರಾದರೂ ಇರ್ಬೋದು. ಅವರು ಕೂಡ ಹಾಗೆಯೇ ಅಂದರೆ ನನಗೇನೋ ಒಂದು ಈ ಥರ ಒಂದು ದೇವರ ಒಂದು ಇದು ಸಿಕ್ಕಿದೆ, ಒಂದು ಆಶೀರ್ವಾದ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಈಗ ಒಂದು ಎಲ್ಲರೂ ಒಂದು ಕಡೆ ಹೋಗ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಶತ್ರು ಸೈನ್ಯದೊಂದಿಗೆ ಯುದ್ಧಕ್ಕೆ ಹೋಗ್ತೇವೆ ಅಂತ ಅಂದ್ಕೊಳ್ಳಿ. ಅಟ್ಟ ಸಂದರ್ಭದಲ್ಲಿ ನಮಗೆ ದೇವರ ಆಶೀರ್ವಾದ ಇದೆ ಅಂತ ಅಂದ್ಬಿಟ್ಟು ನಾವು ಒಂದು ಏನು ರಕ್ಷಾಕವಚಗಳಿದೆ ಅದನ್ನು ಕೂಡ ಹಾಕ್ಕೊಳ್ಳದೆ, ಒಳ್ಳೆಯ ಒಂದು ಆಯುಧಗಳನ್ನು ಇಟ್ಕೊಳ್ಳದೆ ಹೋದರೆ
ಯುದ್ಧದಲ್ಲಿ ಸೋಲಾಗೋ ಸಂದರ್ಭವೂ ಬರ್ಬೋದು, ಇಲ್ಲ ಜೀವಹಾನಿಗಳು ಆಗ್ಬೋದು. ಆದ್ದರಿಂದ ದೈವಶಕ್ತಿ ಅನ್ನೋದು ಒಂದು ಕಡೆ ನಮ್ಮನ್ನು ಕಾಪಾಡುತ್ತೆ. ನಮ್ಮ ಏನು ಒಂದು ಜಾಗ್ರತೆ ಕೂಡ ನಮ್ಮಲ್ಲಿ ಇರಬೇಕಾಗುತ್ತೆ. ನಾವು ಕೂಡ ಜಾಗ್ರತೆ ಮಾಡಬೇಕು. ಆಮೇಲೆ ದೇವರು ಕೂಡ ನಮ್ಮನ್ನು ಕಾಪಾಡ್ತಾರೆ ತಂದ್ಕೊಳ್ಬೇಕು. ಮತ್ತು ಆ ಮಟ್ಟಿಗಿನ ಒಂದು ತಪೋಶಕ್ತಿ ಸಿದ್ಧಿಗಳನ್ನ ಮಾಡ್ಕೊಂಡಿದ್ದಾರಾ? ಭಕ್ತ ಮಾರ್ಕಂಡೇಯನ ಥರ ಒಂದು ತಪೋಬಲವನ್ನು, ಸಾವಿರಾರು ವರ್ಷಗಳ ತಪೋಬಲವನ್ನು ವೃದ್ಧಿಸ್ಕೊಂಡಿದ್ದಾರಾ? ಅದ್ರ ಮೇಲೆ ಅವರನ್ನು ದೇವರು ಎಂಥ ಸಂದರ್ಭದಲ್ಲಿ ಕೂಡ ರಕ್ಷಣೆ ಮಾಡ್ತಾರೆ, ಎಷ್ಟು ವರಗಳನ್ನ, ಎಷ್ಟು ಥರದಲ್ಲಿ ಅವ್ರನ್ನ ಕಾಪಾಡುವಂಥ ಒಂದು ಸಿದ್ಧಿಗಳನ್ನ ಕೊಟ್ಟಿರ್ತಾರೆ ಅನ್ನೋದು ಅಲ್ಲಿ ನಿರ್ಧಾರ ಆಗುವಂಥದ್ದು. ಇದು ಗೆಳೆಯರೆ, ನಾವು ಯಾವುದಾದ್ರೂ ಈಗ ಒಂದು ಸಮಸ್ಯೆಗಳು, ಎಲ್ಲಾದರೂ ಏನಾದರೂ ಸಾವು ನೋವುಗಳಾಯಿತು, ಇಲ್ಲ ಅಂತಂದರೆ ಯಾವುದಾದ್ರೂ ದೇವಸ್ಥಾನದ ಹತ್ರನೇ ಕೆಲವೊಂದು ಸಲ ಈ ಸಾವು ನೋವುಗಳಾಗುತ್ತೆ. ಕೆಲವರು ಕೇಳ್ತಾರೆ, ದೇವಸ್ಥಾನಕ್ಕೆ ಹೋಗುವಾಗ ದೇವಸ್ಥಾನದ ಹತ್ರನೇ ಆಗಿದ್ದು ದೇವರು ಅನ್ನೋದು ದೇವರು ಅಂತ ಇದ್ದಾರಾ ಅಂತ ಕೇಳ್ತಾರೆ. ಇನ್ನು ಮುಂದೆ ನಾನು ದೇವಸ್ಥಾನಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ ಕೆಲವೊಂದು ಚಿಕ್ಕ ಹುಡುಗರು, ಚಿಕ್ಕ ಮಕ್ಕಳೆಲ್ಲ. ಅಂಥವರಿಗೆ ಈ ಕಥೆಗಳನ್ನ ಕೇಳಿದರೆ ಅವರ ಯೋಚನಾ ಲಹರಿಯೇ ಬದಲಾಯಿಸಿ ಬೇರೆ ಥರ ಅವರಿಗೆ ಸರಿಯಾದ ರೀತಿಯಲ್ಲಿ ಈ ಒಂದು ದೈವಾನುಗ್ರಹ ಮತ್ತು ತಪೋಶಕ್ತಿಗಳ ಒಂದು ಅರಿವನ್ನು ಅವರಿಗೆ ಮೂಡಿಸುತ್ತೆ ಅಂತಂದ್ಬಿಟ್ಟು ನಾನು ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದಗಳು ಗೆಳೆಯರೆ.